ಆತನನ್ನ ಒಳ್ಳೆಯವನು ಅನ್ಬೇಕು ಅಥವಾ ಖತರ್ನಾಕ್ ಕದೀಮ ಅನ್ಬೇಕು ಗೊತ್ತಿಲ್ಲ. ಯಾಕಂದ್ರೆ ಆತ ಕಳ್ಳತನ ಮಾಡಿ ಒಂದು ಜೀವವನ್ನ ಉಳಿಸಿದ್ದಾನೆ. ಹಾಗಾದ್ರೆ ಈತ ಮಾಡಿದೇನು? ಈ ಕಳ್ಳನ ಖತರ್ನಾಕ್ ಪ್ಲಾನ್ ಏನಾಗಿತ್ತು ಎಂಬುದರ ಸ್ಟೋರಿ ಇಲ್ಲಿದೆ ನೋಡಿ. ಮಾಜಿ ನಗರಸಭೆ ಸದಸ್ಯನ ಕಚೇರಿಗೆ ಕನ್ನ. ಕದ್ದ ಹಣದಲ್ಲಿ ಆಸ್ಪತ್ರೆ ಬಿಲ್ ಕಟ್ಟಿದ ಭೂಪ. ಈತ ವಿಚಿತ್ರ ಖದೀಮರಲ್ಲಿ ಒಬ್ಬ. ಈತನಿಗೆ ಕಳ್ಳತನ ಮಾಡೋದು ತಪ್ಪು ಅಂತ ಗೊತ್ತಿದ್ರೂ ಸಹ ಕಳ್ಳತನ ಮಾಡಿ ಸಿಕ್ಕಿಬಿದ್ದಿದ್ದಾನೆ. ಮನೆಯಲ್ಲಿ ಕಡುಬಡತನ, ಕೆಲಸ ಮಾಡಲು ಸೋಮಾರಿತನ. ಆದರೆ ತನ್ನ ಅಣ್ಣ ಕಾಯಿಲೆಯಿಂದ ಆಸ್ಪತ್ರೆ ಸೇರಿದ್ದಾನೆ. ಆಸ್ಪತ್ರೆಗೆ ಹಣ ಕಟ್ಟಬೇಕು ಅಂತ ಈತ ಯಲಹಂಕ ಉಪನಗರದ ಮಾಜಿ ನಗರಸಭೆ ಸದಸ್ಯರೊಬ್ಬರ ಕಚೇರಿಗೆ ಕನ್ನ ಹಾಕಿ ಲಕ್ಷಾಂತರ ರೂಪಾಯಿ ಕಳ್ಳತನ ಮಾಡಿ ಯಲಹಂಕ ಉಪನಗರ ಪೊಲೀಸರಿಗೆ ಲಾಕ್ ಆಗಿದ್ದಾನೆ. ಉದ್ಯಮಿಯಾಗಿರೋ ರಾಮಚಂದ್ರಾಚಾರಿ ಕಚೇರಿಗೆ ಕನ್ನ ಹಾಕಿ 10 ಲಕ್ಷ ರೂಪಾಯಿ ಲಪಟಾಯಿಸಿದ್ದಾನಂತೆ. ತನ್ನ ಅಣ್ಣನ ಆಸ್ಪತ್ರೆ ವೆಚ್ಚಕ್ಕೆ ಬಳಸಿದ್ದಾಗಿ ಪೊಲೀಸರ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ. ನಮ್ಮ ಕಡೆ ಕಳ್ಳ ಅಲ್ಲ, ಸುಮ್ಮನೆ ಯಾರೋ ಜನರಿಗೆ ಬಂದು ಗೋಬಿ ತಿಂತ ಇದ್ದಂತೆ. ನಮ್ಮವರೆಲ್ಲ ಓದಾದ್ಮೇಲೆ ಬಂದು ಬೀಗ ತೆಗೆದ್ಬಿಟ್ಟು ನೀಟಾಗಿ ಲಾಕರ್ ಹೊಡೆದ್ಬಿಟ್ಟು ಅಮೌಂಟ್ ತೊಗೊಂಡವನು ಸರ್. ಹೆಸರು ಅಶೋಕ್ ಅಂತ ಈಗ ನನಗೆ ಗೊತ್ತಾಗಿದೆ. ಈಗ ನೆನ್ನೆ ಕಸ್ಟಡಿಗೆ ತಗೊಂಬಂದವರು ಇನ್ನೂ ಎಂಕ್ವೈರಿ ಮಾಡ್ತಾರೆ ಸರ್. ನಾನು ಕಾಶಿ ವಿಶ್ವನಾಥ ಸ್ವಾಮಿ ಟೆಂಪಲ್ ಅಧ್ಯಕ್ಷರು. ನಾವು ರಿಯಲ್ ಎಸ್ಟೇಟ್ ಮಾಡ್ತೀವಿ. ಯಲಹಂಕ ಉಪನಗರದ ಮುನೇಶ್ವರ ಬಡಾವಣೆಯಲ್ಲಿದ್ದ ಮಾಜಿ ನಗರಸಭೆ ಸದಸ್ಯ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿ ರಾಮಚಂದ್ರಾಚಾರಿ ಅವರಿಗೆ ಸೇರಿದ ಕಚೇರಿಯ ಬೀಗ ಮುರಿದು ಲಾಕರ್ನಲ್ಲಿದ್ದ ಸುಮಾರು 10 ಲಕ್ಷ ರೂಪಾಯಿ ಹಣವನ್ನ ಕಳ್ಳತನ ಮಾಡಲಾಗಿತ್ತು. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಅಶೋಕ್ ಅನ್ನೋನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ಕಳ್ಳತನದ ವಿಷಯ ಬಯಲಾಗಿದೆ. ಕದ್ದ ಹಣವನ್ನ ತನ್ನ ಅಣ್ಣನ ಆಸ್ಪತ್ರೆಯ ತುರ್ತು ವೈದ್ಯಕೀಯ ವೆಚ್ಚಗಳಿಗೆ ಬಳಸಿದ್ದಾಗಿ ಪೊಲೀಸರಿಗೆ ತಿಳಿಸಿದ್ದಾನೆ. ಸರ್, ಈಗ ನನಗೆ ಸರಿಯಾಗಿ ಮಾಹಿತಿ ಇಲ್ಲ. ಈಗ ಪೊಲೀಸರು ಅವನು ಒಪ್ಕೊಂಡಿರೋ ಪ್ರಕಾರ ಅಲ್ಲಿ ಗೋಬಿ ಅಂಗಡಿ ನಾನು ಗೋಬಿ ತಿಂತಾ ಇದ್ದೆ. 2:20 ಯಾರೋ ನಿಮ್ಮವ್ರು ಬಂದರು, ಕವರ್ ತಗೊಂಡು ಒಳಗಡೆ ಬಿಟ್ಟು ಹೊರಟ್ರು. ಆಮೇಲೆ ನಾನು ತಗೊಂಡು ಲಾಕರ್ ಹೊಡೆದಾಕ್ಬಿಟ್ಟು ತಗೊಂಡೋದೆ ಅಂತ ಹೇಳ್ತಾನೆ ಸರ್. ಕೀ ಮೇಲ್ಗಡೆ ಇಟ್ಟಿದ್ವಿ, ಒಂದು ಕೀ ಡ್ರಾಯರ್ ಕೀ ಲಾಕ್ ಹೊಡೆದಾಕವನೆ. ಹೌದು, ಯಾವಾಗ ಅಲ್ಲೇ ಇಡ್ತಾ ಇದ್ವಿ. ಹೌದು ಸರ್, ನೋಡಿದ ಸರ್. ಹೋಗೋ ಟೈಮಲ್ಲಿ ಯಾರು ನೋಡಿಲ್ಲ, CC ಕ್ಯಾಮ್ರಾ ಇರಲಿಲ್ಲ. ನಮ್ಮ ಪೊಲೀಸರು ತುಂಬ ಎಫೆಕ್ಟ್ ಆಗಿ ಹಿಡಿದಿದ್ದಾರೆ ಅವ್ರನ್ನ. ಒಟ್ಟಾರೆ ಕದ್ದ ಹಣವನ್ನು ಆರೋಗ್ಯದ ತುರ್ತು ವೆಚ್ಚಕ್ಕೆ ಬಳಕೆ ಮಾಡಿರೋದು ಸಮಾಧಾನಕರವಾದ ಸಂಗತಿ. ಆದರೆ ಮತ್ತೊಂದೆಡೆ ಕದಿಯೋದೇ ಈತನ ಕಾಯಕ ಮಾಡಿಕೊಂಡಿರೋದು ನಿಜಕ್ಕೂ ದುರಂತವೇ ಸರಿ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.